ನಮಸ್ಕಾರ. ನಮ್ಮ ಇಂದಿನ ವಿಷಯ ಗ್ರೀಕ್ ವಿಗ್ರಹಗಳು ಏಕೆ ಬತ್ತಲಾಗಿರ್ತವೆ. ಗ್ರೀಕ್ ಕಲೆ, ಸಾಹಿತ್ಯ, ಸಂಸ್ಕೃತಿ, ತತ್ವಶಾಸ್ತ್ರ ಚಿಂತನೆಗಳು ಪಾಶ್ಚಾತ್ಯ ದೇಶಗಳ ಮೇಲೆ ಅಪಾರವಾದ ಪ್ರಭಾವವನ್ನು ಬೀರಿರೋದು ನಮಗೆಲ್ಲ ತಿಳಿದಿರುವಂಥ ಸಂಗತಿನೇ. ಜಗತ್ತಿನ ಇತಿಹಾಸದಲ್ಲಿ ಗ್ರೀಕರಿಗೆ ಇರುವಂತಹ ಸ್ಥಾನ ಬಹಳ ಗಮನಾರ್ಹವಾದಂಥದ್ದು. ಎಲ್ಲ ಬಗೆಯ ಕಲೆಗಳಲ್ಲಿಯೂ ಗ್ರೀಕರು ತಮ್ಮದೇ ಆದಂಥ ಅಚ್ಚಳಿಯ ಛಾಪನ್ನು ಮೂಡಿಸೋಗಿದ್ದಾರೆ. ಗ್ರೀಕರ ಶಿಲ್ಪಕಲೆ ಹಾಗೆಯೇ ವಿಗ್ರಹಗಳು ಜಗತ್ತಿನ ಎಲ್ಲರ ಗಮನವನ್ನು ಸೆಳೆದಿದ್ದಾವೆ. ದೊಡ್ಡ ಅರಮನೆಗಳ ಒಳಗಡೆ, ಸಭಾಂಗಣಗಳ ಒಳ ಹೊರಗಡೆ, ದ್ವಾರಗಳ ಎಡಬಲಗಳಲ್ಲಿ, ಸಾರ್ವಜನಿಕ ಜಾಗಗಳಲ್ಲಿ, ಎತ್ತರದ ಪೀಠಗಳ ಮೇಲೆ ಗ್ರೀಕರು ವಿಗ್ರಹಗಳನ್ನು ಕೆತ್ತಿ ನಿಲ್ಲಿಸಿದ್ದಾರೆ. ಇಂದಿಗೂ ಕೋಟ್ಯಂತರ ಜನರ ಗಮನವನ್ನು ಈ ವಿಗ್ರಹಗಳು ಸೆಳೆದು ಮೆಚ್ಚುಗೆಯನ್ನು ಕೂಡ ಗಳಿಸ್ತಾ ಇದ್ದಾವೆ. ಗ್ರೀಕರು ಮನುಷ್ಯರು ಸೇರಿದಂತೆ ದೇವತೆಗಳ ವಿಗ್ರಹಗಳನ್ನು ಕೂಡ ಬಹುತೇಕವಾಗಿ ಯಾವುದೇ ಬಟ್ಟೆ ಇಲ್ಲದೆ ಬೆತ್ತಲಾಗಿ ಕೆತ್ತಿದ್ದಾರೆ. ದೈನಂದಿನ ಜನಜೀವನದಲ್ಲಿ ಗ್ರೀಕರು ಮೈತುಂಬ ಬಟ್ಟೆಯನ್ನು ಉಡ್ತಾ ಇದ್ದಾರಾದರೂ ಗ್ರೀಕರು ಮೂರ್ತಿ ಶಿಲ್ಪಗಳಲ್ಲಿ ತಮ್ಮ ನಾಯಕರನ್ನು ಮತ್ತು ದೇವತೆಗಳನ್ನು ಬತ್ತಲಾಗಿ ತೋರಿಸ್ತಾ ಇದ್ರು. ಇದಕ್ಕೆ ನಮಗೆ ಉತ್ತರ ಬೇಕಂತೇಳಿದರೆ ನಾವು ಗ್ರೀಕರ ಸಾಹಿತ್ಯ, ಸಂಸ್ಕೃತಿ, ಐತಿಹ್ಯ ಮತ್ತು ರಾಜಕೀಯ ಮೂಲ ಪರಿಕಲ್ಪನೆಗಳನ್ನು ತಿಳಿಬೇಕಾಗುತ್ತೆ. ಗ್ರೀಕ್ ಸಾಮ್ರಾಜ್ಯದಲ್ಲಿ ಒಲಿಂಪಿಯಾದಲ್ಲಿ ಓಟದ ಪೈಪೋಟಿಗಿಳಿದವರು ಗಟ್ಟಿಯಾದ ಕಾಚದಂತಹ ಬಟ್ಟೆಯನ್ನು ಮಾತ್ರ ಉಟ್ಟು ಬಹುತೇಕವಾಗಿ ಬತ್ತಲಾಗಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಾ ಇದ್ರು. ಇದರ ಹಿನ್ನೆಲೆಯಲ್ಲಿ ಒಂದು ಐತಿಹ್ಯ ಕೂಡ ಇತ್ತು. ಒಲಿಂಪಿಯಾದಲ್ಲಿ ಒಮ್ಮೆ ಓಟದ ಸ್ಪರ್ಧೆ ನಡೆದಾಗ ಒಬ್ಬ ಸ್ಪರ್ಧಾಳುವಿನ ಲಂಗೋಟಿ ಕೆಳಗೆ ಕಳಚಿ ಬಿತ್ತು. ಆದರೆ ಆತ ಅದನ್ನು ಲೆಕ್ಕಿಸದೆ ಓಡಿ ಹೋಗಿ ಮೊದಲನೇ ಸ್ಥಾನವನ್ನು ಗಳಿಸಿದೆ. ಇದಾದ ನಂತರ ಬತ್ತಲಾಗಿ ಓಡೋದು ಜ್ಯೂಸ್ ದೇವತೆಗೆ ಸಲ್ಲಿಸುವ ಒಂದು ನಮನ, ಒಂದು ಗೌರವವಂತೆ ಭಾವಿಸಲಾಯಿತು. ಆದ್ದರಿಂದ ಗ್ರೀಕರು ಬತ್ತಲಾಗಿರುವ ಮೂರ್ತಿಗಳನ್ನು ಮತ್ತು ಪುರುಷರನ್ನು ಕೆತ್ತೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಈ ಕಥೆಯ ಮೂಲಕ ತಿಳಿಸಲಾಗುತ್ತೆ. ಆದರೆ ನಮಗೆ ತಿಳಿದಂತೆ ಜಿಮ್ನಾಷಿಯಂ ಎನ್ನುವ ಗ್ರೀಕ್ ಪದದಲ್ಲಿ ಬತ್ತಲೆಯ ಗುರುತಿದೆ. ಗ್ರೀಕ್ ಭಾಷೆಯಲ್ಲಿ ಜಿಮ್ನು ಅಂತ ಹೇಳಿದರೆ ಬತ್ತಲೆ ಅಂತ ಅರ್ಥ. ಆದ್ದರಿಂದಲೇ ಯಾವುದೇ ಕವಚ ಇಲ್ಲದೆ ಇರುವ ಬೀಜಗಳನ್ನು ಹೊಂದಿರುವ ಮರಗಳನ್ನು ಮತ್ತು ಸಸ್ಯಗಳನ್ನು ಸಸ್ಯ ವಿಜ್ಞಾನದಲ್ಲಿ ಜಿಮ್ನೋಸ್ಪರಮ್ಸ್ ಅನ್ನುವ ಗುಂಪಿನಲ್ಲಿ ಗುರುತಿಸ್ತಾರೆ. ನಾವು ಯಾವುದೇ ದೇಹದಾರ್ಢ್ಯ ಸ್ಪರ್ಧೆಗೆ ಹೋಗಿ ನೋಡಿದ್ರೂ ಅದರಲ್ಲಿ ಭಾಗಿಯಾಗುವವರು ಸಣ್ಣದಾದ ಗುಪ್ತಾಂಗವನ್ನು ಮುಚ್ಚುವಂಥ ಲಂಗೋಟಿಯನ್ನು ಮಾತ್ರ ಕಟ್ಟಿರ್ತಾರೆ. ಅದಲ್ಲದೆ ದೇಹದ ಮಾಂಸಖಂಡಗಳು, ತೊಡೆ, ಮೀನುಖಂಡಗಳು, ಭುಜ, ಬೆನ್ನಿನ ಮಾಂಸಖಂಡಗಳು ಎದ್ದು ಕಾಣುವಂತೆ ಮಾಡೋದಕ್ಕೆ ಎಣ್ಣೆಯನ್ನು ಕೂಡ ಬಳದುಕೊಳ್ತಾರೆ. ಬೆಳಕು ಬಿದ್ದಾಗ ಎಣ್ಣೆ ಹೆಚ್ಚಿದ ದೇಹದ ಉಬ್ಬಿದ ಭಾಗಗಳು ಎದ್ದು ಕಾಣಿಸ್ತಾ, ಮಾಂಸಖಂಡಗಳು ಎದ್ದು ತೋರುತ್ತಾ ಪುರುಷಾಕೃತಿಯನ್ನು ಎತ್ತಿ ತೋರಿಸ್ತವೆ. ಗ್ರೀಕ್ ದೇಶದಲ್ಲಿ ನಾನಾ ಸ್ಪರ್ಧೆಯಲ್ಲಿ ಭಾಗಿಯಾಗ್ತಾ ಇದ್ದ ಸ್ಪರ್ಧಾಳುಗಳು ಪೈಪೋಟಿ ಮಾಡ್ತಾ ತಮ್ಮ ಪೌರುಷ ಮತ್ತು ದೇಹದಾಢ್ಯವನ್ನು ಎತ್ತಿ ತೋರಿಸಬೇಕಾಗಿತ್ತು. ಅದಕ್ಕಾಗಿ ಅವರು ಲಂಗೋಟಿಯನ್ನು ಹೊರತಾಗಿ ಉಳಿದಂತೆ ದೇಹದ ಪ್ರತಿ ಅಂಗವನ್ನು ಎತ್ತಿ ತೋರಿಸೋದಕ್ಕೆ ಬತ್ತಲಾಗಿ ಕಾಣಿಸ್ಕೊಳ್ಬೇಕಾಗಿತ್ತು. ಆದ್ದರಿಂದ ಗ್ರೀಕ್ ಪುರುಷರು ಮತ್ತು ದೇವತೆಗಳು ಬತ್ತಲಾಗಿದ್ದು ತಮ್ಮ ದೇಹದ ಅಂಗಾಂಗ ಸೌಷ್ಠವದ ಮೂಲಕ ಪುರುಷತ್ವವನ್ನು ಎತ್ತಿ ತೋರಿಸ್ತಾರೆ. ಗ್ರೀಕ್ ಶಿಲ್ಪಗಳು ಪೈಪೋಟಿಗೆ ಇಳಿದ ಸ್ಪರ್ಧಾಳುಗಳನ್ನು ಅವರ ಅಂಗಾಂಗಗಳನ್ನು ಎತ್ತಿ ತೋರಿಸುವ ಕಲಾ ತತ್ವವನ್ನು ಆಯ್ದುಕೊಂಡಿರ್ತಾರೆ. ಶ್ರೇಷ್ಠತೆ ಮತ್ತು ದೈವತ್ವಗಳಿಗೆ ಪುರುಷ ಬತ್ತಲಾಗಿರೋದು ಒಂದು ಪ್ರತೀಕ ಆಗಿದ್ದು ಅದನ್ನು ಅವರು ಕಲೋಪಾಸನೆಯ ಒಂದು ಅಂಗವಾಗಿ ಗುರುತಿಸಿರ್ತಾರೆ. ಅದನ್ನು ಅವರು ಕಲೋಕ್ ಅಗಾತಿ ಅಂತ ಕರೆದಿರ್ತಾರೆ. ಕಲೋಕ್ ಅಂದರೆ ಚೆಲುವು, ಅಗೋತಾಸ್ ಅಂದರೆ ಒಳ್ಳೆಯತನ. ಉತ್ತಮವಾದ ದೇಹ, ಉತ್ತಮವಾದ ಮನಸ್ಸನ್ನು, ಉತ್ತಮವಾದ ಗುಣಗಳನ್ನ ಪ್ರತಿನಿಧಿಸ್ತದೆ ಅನ್ನೋದು ಅವ್ರ ಅನಿಲವಾಗಿರ್ತದೆ. ಬಟ್ಟೆಯನ್ನು ತೊಡಿಸಿದಾಗ ಈ ದೇವತ್ವ ಮುಚ್ಚಲ್ಪಡ್ತೈತೆ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಗ್ರೀಕರು ತಮ್ಮ ನೆಚ್ಚಿನ ದೇವತೆಯಾದ ಅಚಿಲ್ಸ್ನನ್ನು ಕೂಡ ಬತ್ತಲೆಯಾಗಿ ಕರೆದಿರ್ತಾರೆ. ಆದರೆ ನಿಜವಾಗಿಯೂ ಗ್ರೀಕ್ ಯೋಧರು ಕದನವನ್ನು ಮಾಡಬೇಕಾದ್ರೆ ಬತ್ತಲಾಗಿರದೆ ನಾನಾ ಬಗೆಯ ರಕ್ಷಣೆ ಕವಚಗಳನ್ನ ತೊಡ್ತಾ ಇರ್ತಾರೆ. ಬಟ್ಟೆ ಉಟ್ಟ ರಕ್ಷಣೆ ಕವಚಗಳನ್ನು ತೊಟ್ಟ ಪುರುಷರನ್ನ, ಯೋಧರನ್ನು ತೋರಿಸಿದರೆ ಅವರ ನಿಜವಾದ ನಾಯಕತ್ವವನ್ನು ತೋರಿಸೋದು ಸಾಧ್ಯ ಇಲ್ಲ ಅನ್ನೋದು ಅವರ ತಿಳುವಳಿಕೆ ಆಗಿರುತ್ತೆ. ಗ್ರೀಕರ ದೃಷ್ಟಿಯಲ್ಲಿ ಬತ್ತಲೆ ಅನ್ನೋದು ಅಪಮಾನಕರ ಆಗಿರದೆ ಶಕ್ತಿಯ ಗುರುತಾಗಿರುತ್ತೆ. ಪ್ಲೇಟೋ, ಅರಿಸ್ಟಾಟಲ್ ಮುಂತಾದ ಗ್ರೀಕ್ ಚಿಂತಕರು ಮಾನವ ದೇಹ ಜಗತ್ತಿನ ಚೆಲುವು ಮತ್ತು ಸಾಂಗತ್ಯಗಳ ಒಂದು ಪ್ರಾತಿನಿಧಿಕ ಗುರುತು ಅಂತ ಭಾವಿಸಿರ್ತಾರೆ. ಗ್ರೀಸ್ನ ಪ್ರಖ್ಯಾತ ಶಿಲ್ಪಿ ಪಾಲಿಕ್ಲಿತೋಸು ಗಣಿತದ ಸೂತ್ರಗಳ ಮೂಲಕ ಪರಿಪೂರ್ಣ ಮಾನವನ ದೇಹವನ್ನು ವಿವರಣೆ ಕೊಟ್ಟು ಅಂತಹ ಮೂರ್ತಿಯನ್ನು ಕಡಿಯೋದಕ್ಕೆ ಸೂತ್ರಗಳು ಕೂಡ ಪ್ರತಿಪಾದನೆಯನ್ನು ಮಾಡಿರ್ತಾನೆ. ಇದನ್ನು ಆತ ತನ್ನ ಡೋರಿ ಫೋರೋಸ್ ಅನ್ನುವ ಕೃತಿನಲ್ಲಿ ಕೂಡ ತಿಳಿಸಿದ್ದಾನೆ. ಗ್ರೀಕರು ಗಂಡಸರನ್ನ ಮತ್ತು ಗಂಡು ದೇವತೆಗಳನ್ನ ಬತ್ತಲಾಗಿ ತೋರಿಸ್ತಿರ್ತಾರೆ. ಆದರೆ ಹೆಂಗಸರನ್ನ ಹೇಗೆ ತೋರಿಸ್ಬೇಕನ್ನೋ ಸವಾಲು ಅವ್ರ ಮುಂದೆ ಇರುತ್ತೆ. ನಿಡೋಸ್ ಪಟ್ಟಣದಲ್ಲಿದ್ದ ಅಫ್ರೋಡೈಟ್ ದೇವತೆ ಬೆತ್ತಲೆಯಾಗಿದ್ದು ಆಕೆಯ ಕೈ ಗುಪ್ತಾಂಗದ ಹತ್ತಿರ ಇದ್ದು ಅದು ಆಕೆಯ ಶಕ್ತಿ ಸಾಮರ್ಥ್ಯದ ಗುರುತಾಗಿರ್ತೈತೆ. ಆದರೆ ಸಾಮಾನ್ಯರಾದಂಥ ಹೆಂಗಸರನ್ನ ಬತ್ತಲೆಯಾಗಿ ಶಿಲ್ಪಗಳಲ್ಲಿ ಮುಡಿಸದೆ ಉತ್ತಮ ವಸ್ತ್ರಗಳಲ್ಲಿ ತೋರಿಸುವಂಥ ಪರಂಪರೆ ಕೂಡ ಇರುತ್ತೆ. ಗ್ರೀಕರ ಗಂಡಸರ ಬತ್ತಲೆ ವಿಗ್ರಹಗಳನ್ನು ಗಮನಿಸಿದರೆ
ಅವರ ದೇಹದ ಇತರ ಅಂಗಗಳಿಗೆ ಮತ್ತು ಅವರ ನಿಲುವಿಗೆ ಹೋಲಿಸಿದರೆ ಅವರ ಜನನಾಂಗ ಚಿಕ್ಕದಾಗಿರುತ್ತೆ. ಪ್ರಾಚೀನ ಗ್ರೀಸ್ನಲ್ಲಿ ಚಿಕ್ಕದಾದ ಜನನಾಂಗ ಬುದ್ಧಿವಂತಿಕೆ, ಸಂಯಮ ಮತ್ತು ಸದ್ಗುಣಗಳ ಪ್ರತೀಕ ಅನ್ನುವ ಭಾವನೆ ಇರುತ್ತೆ. ದೊಡ್ಡದಾದ ಜನನಾಂಗ ಕ್ರೂರತೆ ಮತ್ತು ವನ್ಯತೆ, ಸಂಯಮಹೀನತೆಯ ಗುರುತಂತ ಗ್ರೀಕರು ಭಾವಿಸಿರ್ತಾರೆ. ಸದ್ಗುಣಿಯಾದ ತಂದೆ ಸಣ್ಣ ಮರ್ಮಾಂಗವನ್ನು ಅಂದರೆ ಜನನಾಂಗವನ್ನು ಹೊಂದಿರ್ತಾನೆ ಅಂತ ಅವರು ಕಲ್ಪಿಸಿಕೊಂಡಿರ್ತಾರೆ. ಅದು ಈಗಿನ ಆಧುನಿಕ ಭಾವನೆಗಳಿಗೆ ಕಲ್ಪನೆಗಳಿಗೆ ವಿರುದ್ಧವಾದ್ದು. ಆದ್ದರಿಂದ ಗ್ರೀಕ್ ಶಿಲ್ಪಗಳಲ್ಲಿ ಬೆತ್ತಲೆ ಅನ್ನೋದು ಒಂದು ತಾತ್ವಿಕ ನಿಲುವಾಗಿರುತ್ತೆ. ಗ್ರೀಕರ ಸಂಸ್ಕೃತಿ, ತತ್ವಶಾಸ್ತ್ರ, ಚಿಂತನೆಗಳು ಬತ್ತಲೆಯನ್ನು ಒಂದು ದೈವೀಯ ಸ್ವರೂಪದಲ್ಲಿ ಕಾಣ್ತಾ ಇದ್ದಿದ್ದರಿಂದ ಅವರು ಬತ್ತಲೆಯ ವಿಗ್ರಹಗಳನ್ನು ಕೆತ್ತುತ್ತಾ ಇರ್ತಾರೆ. ಮುಂದಿನ ವಿಡಿಯೋದಲ್ಲಿ ನಾವು ಭಾರತೀಯ ಶಿಲ್ಪಗಳಲ್ಲಿ, ಅದರಲ್ಲಿಯೂ ವಿಶೇಷವಾಗಿ ಬೇಲೂರು, ಹಳೆಬೀಡು ಮುಂತಾದ ಜಾಗಗಳಲ್ಲಿರುವ ಜಗತ್ಪ್ರಸಿದ್ಧವಾದ ಮದನಿಕೆಯರ, ಬೇಲೂರು ಬಾಲೆಯರ ವಿಗ್ರಹಗಳು ಏಕೆ ಬೆತ್ತಲಾಗಿವೆ ಅಂತ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.